ಮತ್ತು ಪ್ರತಿ ದಿವಸನೂ ನಿಮ್ಮದು ವರ್ಕೌಟ್ ಆಗಿದ ತಕ್ಷಣ 10 to 15 ಮಿನಿಟ್ಸ್ ಸೈಕ್ಲಿಂಗ್ ಇಲ್ಲಾಂದರೆ ಥ್ರೆಡ್ಮಿಲ್ ಮಾಡೋದು. ಬನಾನಾ ಮತ್ತು 20 ಗ್ರಾಮ್ ಆಫ್ ಮಿಕ್ಸಡ್ ನಟ್ಸ್ ಇದನ್ನು ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಆಮೇಲೆ ಇದನ್ನು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಆಮೇಲೆ ಸೆಕೆಂಡ್ ಮೀಲ್ ಬ್ರೇಕ್ಫಾಸ್ಟ್ಗೆ ಇದು ನೀವು ಯಾವಾಗ ಹಾಯ್ ಹಲೋ ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವೆಯ್ಟ್ ಗೇನ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ, ಮಸಲ್ ಬಿಲ್ಡ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ ಅಂಥವ್ರಿಗೆ ವಿಡಿಯೋ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿದೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ತುಂಬ ಯೂಸ್ ಇರುತ್ತೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು 30 ಡೇಸಲ್ಲಿ 3 to 4 kg ವೆಯ್ಟ್ ಗೇನ್ನ ಹೇಗೆ ಮಾಡೋದು ಅಂತ. ಓಕೆನಾ? ಇವಾಗ ನಾವು ಬರೀ ವೆಯ್ಟ್ ಗೇನ್ ಮಾಡ್ತಾ ಇಲ್ಲ, ವೆಯ್ಟ್ ಗೇನ್ ಜೊತೆಗೇನೆ ಮಸಲ್ ಬಿಲ್ಡ್ನ ಮಾಡೋದಕ್ಕೆ ಟ್ರೈ ಮಾಡೋಣ. ಇದು ತುಂಬ ಕಡಿಮೆ ಜನಕ್ಕೆ ಇನ್ವಾಲ್ವ್ ಆಗುತ್ತೆ, ಬಟ್ ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ಸಪೋಸ್ ನಾವು ಅಂದ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿ ವೆಯ್ಟ್ 50 kg ಇದೆ ಅಂತ ಅಂದ್ಕೊಳ್ಳೋಣ. 50 kg ಬಾಡಿ ವೆಯ್ಟ್ಗೆ ನಾವು ಮ್ಯಾಕ್ರೋಸ್ನ ಸೆಟ್ ಮಾಡೋಣ. ಓಕೆನಾ? ಫಸ್ಟ್ ಥಿಂಗ್ ಪ್ರೋಟೀನ್, 2.5 ಗ್ರಾಮ್ ಆಫ್ ಪ್ರೋಟೀನ್ ಪರ್ kg ಬಾಡಿ ವೆಯ್ಟ್. ಓಕೆನಾ? ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್, 7 ಗ್ರಾಮ್ ಆಫ್ ಕಾರ್ಬ್ಸ್ ಪರ್ kg ಬಾಡಿ ವೆಯ್ಟ್. ನೀವು ಕೇಳ್ಬೋದು 7 ಗ್ರಾಮ್ ಏನಕ್ಕೆ ಅಂತ. ಬಿಕಾಸ್ ನಾವು ಸೈಜ್ ಬೇಕು ನಮಗೆ ಅಂದರೆ ಕಾರ್ಬ್ಸ್ ಇಂಟೆಕ್ನ ಮಾಡಲೇಬೇಕಾಗುತ್ತೆ. ಕಾರ್ಬ್ಸ್ದೇ ಮೇನ್ ರೋಲಲ್ಲಿ, ಬಿಕಾಸ್ 7 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಪರ್ kg ಬಾಡಿ ವೆಯ್ಟ್ನ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗುತ್ತೆ. 7 into 50 350 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ಕನ್ಸ್ಯೂಮ್ ಮಾಡಲೇಬೇಕಾಗುತ್ತೆ. ಆಮೇಲೆ ಫ್ಯಾಟ್ಸ್ ಪರ್ kg ಬಾಡಿ ವೆಯ್ಟ್ಗೆ 1 ಗ್ರಾಮ್ ಆಫ್ 1 ಗ್ರಾಮ್ ಆಫ್ ಫ್ಯಾಟ್ಸ್ ಸಾಕು. 1 into 50 ಗ್ರಾಮ್ ಆಫ್ ಫ್ಯಾಟ್ಸ್. ಇವಾಗ ಟೋಟಲಿ ಮ್ಯಾಕ್ರೋಸ್ ಬಂದು 125 ಗ್ರಾಮ್ ಆಫ್ ಪ್ರೋಟೀನ್, 350 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ಸ್, 50 ಗ್ರಾಮ್ ಆಫ್ ಫ್ಯಾಟ್ಸ್. ಇದಕ್ಕೆ ನಾವು ಡಯಟ್ನ ಸೆಟ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ, ಇದನ್ನು ನಿಮ್ಮ ಸ್ಕ್ರೀನಲ್ಲಿ ಆಲ್ರೆಡಿ ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅರ್ಲಿ ಮಾರ್ನಿಂಗ್ ನೀವು ಬೆಳಗ್ಗೆ ಎದ್ದಿದ ತಕ್ಷಣ 1 hour 2 hour ಆದಮೇಲೆ ಫಸ್ಟ್ ಮೀಲ್ ಇದನ್ನು ಹೈ ಕ್ಯಾಲರಿ ಶೇಕ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಇದರಲ್ಲಿ 250 ml ಆಫ್ ಕೌ ಮಿಲ್ಕ್ ಇರುತ್ತೆ, ಆಮೇಲೆ 60 ಗ್ರಾಮ್ ಆಫ್ ಓಟ್ಸ್, 1 ಮೀಡಿಯಮ್ ಬನಾನಾ ಮತ್ತು 20 ಗ್ರಾಮ್ ಆಫ್ ಮಿಕ್ಸಡ್ ನಟ್ಸ್ ಇದನ್ನು ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಆಮೇಲೆ ಇದನ್ನು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಆಮೇಲೆ ಸೆಕೆಂಡ್ ಮೀಲ್ ಬ್ರೇಕ್ಫಾಸ್ಟ್ಗೆ ಇದು ನೀವು ಯಾವಾಗನ ತೊಗೊಬೋದು, 9-9:30 10 AM ನಿಮ್ಮ ಟೈಮ್ನ ಸೆಟ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಮೀಲ್ ನಂಬರ್ 2 ಬ್ರೇಕ್ಫಾಸ್ಟ್, 2 whole eggs, 150 ಗ್ರಾಮ್ ಆಫ್ ಕುಕ್ಡ್ ರೈಸ್, 100 ಗ್ರಾಮ್ ಆಫ್ ಕುಕುಂಬರ್. ಎಲ್ಲ ಮೀಲಲ್ಲೂ ಫೈಬರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಫೈಬರ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಮೀಲ್ ನಂಬರ್ 3 ಲಂಚಲ್ಲಿ 150 ಗ್ರಾಮ್ ಆಫ್ ಕುಕ್ಡ್ ಚಿಕನ್ ಬ್ರೀಸ್ಟ್, 300 ಗ್ರಾಮ್ ಕುಕ್ಡ್ ರೈಸ್, 100 ಗ್ರಾಮ್ ಆಫ್ ಕ್ಯಾರೆಟ್, 100 ಗ್ರಾಮ್ ಆಫ್ ಕುಕುಂಬರ್. ಇದು ಲಂಚ್ ಮುಗಿದೋಯ್ತು. ಆಮೇಲೆ ಪ್ರತಿ 3 hours ಒಂದೊಂದು ಮೀಲ್ನ ತೊಗೊಳ್ಬೇಕಾಗುತ್ತೆ. 3 hours ಒಂದೊಂದು ಮೀಲ್ನ ಸೆಟ್ ಮಾಡ್ಕೊಳ್ಳಿ, ಆಯಿತಾ? ಆಮೇಲೆ 4th ಮೀಲಲ್ಲಿ ಇದು ಪ್ರೀ ವರ್ಕೌಟ್ ಥರ ತೊಗೊಬೋದು ನೀವು. ಫಸ್ಟ್ ಸ್ಲೈಸ್ ಆಫ್ ಬ್ರೌನ್ ಬ್ರೆಡ್, 30 ಗ್ರಾಮ್ ಆಫ್ ಪೀನಟ್ ಬಟರ್, 250 ಗ್ರಾಮ್ ಆಫ್ ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೋಸ್. ಸ್ವೀಟ್ ಪೊಟ್ಯಾಟೋಸ್ ಎಲ್ಲರಿಗೂ ಗೊತ್ತಿರುತ್ತೆ, ಗುಡ್ ಸೋರ್ಸ್ ಆಫ್ ಕಾರ್ಬ್ಸ್ ಇರುತ್ತೆ ಇದರಲ್ಲಿ. ಇದನ್ನು ಕಾರ್ಬ್ಸ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ನೆಕ್ಸ್ಟು ಮೀಲ್ ನಂಬರ್ 5 ಡಿನ್ನರ್, ಅಂದರೆ ಇದು ಪೋಸ್ಟ್ ವರ್ಕೌಟ್ ಥರನಾದ್ರು ತೊಗೊಬೋದು ನೀವು. 100 ಗ್ರಾಮ್ ಆಫ್ ಕುಕ್ಡ್ ಚಿಕನ್ ಬ್ರೀಸ್ಟ್, 250 ಗ್ರಾಮ್ ಆಫ್ ಕುಕ್ಡ್ ರೈಸ್, 100 ಗ್ರಾಮ್ ಆಫ್ ಗ್ರೀನ್ ಬೀನ್ಸ್. ಇದು ಎಂಟೈರ್ ಡಯಟ್ ಆಗಿರುತ್ತೆ. ಆಮೇಲೆ ಇದ್ರ ಜೊತೆ ಇನ್ನು ಏನು ಆ್ಯಡ್ ಮಾಡಬೇಕಂತಂದರೆ ನೀವು ಡೈಲಿ 10 to 12,000 ಆಫ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅದನ್ನು ಹೆಂಗಪ್ಪ ನಾವು ಅದನ್ನು ಕೌಂಟ್ ಮಾಡೋದು, ಲೈಕ್ ಅದನ್ನು ಹೆಂಗೆ ನಾವು ಕ್ಯಾರಿ ಮಾಡೋದು ಅಂತಂದರೆ, ಆ್ಯಂಡ್ರಾಯ್ಡಲ್ಲಾದರೆ ಅದರಲ್ಲಿ ಸಪ್ರೇಟ್ ಆ್ಯಪ್ಸ್ಗಳನ್ನ ಬರುತ್ತೆ, ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ವಾಚಸ್ಗಳನ್ನ ತೊಗೊಬೋದು. ಇದನ್ನು ನಿಮ್ಮ ಟ್ರ್ಯಾಕ್ ಮಾಡುತ್ತೆ, ನಿಮ್ಮ ಸ್ಟೆಪ್ಸ್ನ ಟ್ರ್ಯಾಕ್ ಮಾಡುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಡೈಲಿ ಎಸೆನ್ಷಿಯಲ್ ವರ್ಕೌಟ್ ಇರಲೇಬೇಕು. ಕಾರ್ಡಿಯೋ ಮಾಡೋದಿರ್ಬೋದು, ವರ್ಕೌಟ್ಗಳನ್ನ ಮಾಡಲೇಬೇಕು. ವರ್ಕೌಟ್ ಈಸ್ ಮೇಜರ್, ಬೇಕೇ ಬೇಕು. ನೀವು ಇಷ್ಟು ತಿನ್ಕೊಂಡ್ಬಿಟ್ಟು ನಾನು ವೆಯ್ಟ್ ಗೇನ್ ಆಗ್ತೀನಪ್ಪ ಅಂತ ಕೂತ್ಕೊಂಡ್ರೆ ನಿಮಗೆ ಫ್ಯಾಟ್ ಗೇನ್ ಆಗುತ್ತೆ ಹೊರತು ಮಸಲ್ ಬಿಲ್ಡ್ ಆಗಲ್ಲ. ಇಷ್ಟೇ ಡಿಫ್ರೆನ್ಸ್. ನೀವು ಇದನ್ನ ಏನು ತಿಂತಾ ಇದ್ದೀರಾ, ಇದ್ರ ಜೊತೆ ನೀವು ವರ್ಕೌಟ್ ಮಾಡಿದ್ರೆ ಮಾತ್ರ ಮಸಲ್ ಬಿಲ್ಡ್ ಜೊತೆ ವೆಯ್ಟ್ ಗೇನ್ ಆಗುತ್ತೆ. ಇಷ್ಟು ವರ್ಕೌಟ್ ಪ್ಲಾನ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಸೆಟ್ ಮಾಡಿಬಿಟ್ಟಿದ್ದೀನಿ ನಾನು. ವರ್ಕೌಟ್ ಪ್ಲಾನ್ ಕೂಡ ನೋಡ್ಕೊಳ್ಳಿ, ಅದು ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇದೆ. ಇದನ್ನು ಕೂಡ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ವರ್ಕೌಟ್ ಪ್ಲಾನ್ ನೋಡ್ತಾ ಇದ್ದೀರಲ್ವಾ, ನೀವು ವರ್ಕೌಟ್ನ ಬಿಗಿನರ್ ಆಗಿದ್ದಾಗ ನಿಮ್ಮ ಮಸಲ್ಗೆ ಬೇಗ ರಿಕವರಿ ಆಗುತ್ತೆ. ರಿಕವರಿ ಮಾಡ್ಕೊಬೇಕು ಬೇಗ. ನೀವು ಬಿಗಿನರ್ ಆಗಿದ್ದಾಗ ನನ್ನನ್ನು ಕೇಳಿದ್ರೆ, ನನ್ನ ಬಿಗಿನರ್ ಜರ್ನಿಲಿ ನಾನೇನು ಮಾಡಿದೆ, ಪುಷ್ ಪುಲ್ ಲೆಗ್ಸ್ ಅಂತಲೇ ಮಾಡ್ತಾ ಇದ್ದಿದ್ದು. ಪುಷ್ ಪುಲ್ ಲೆಗ್ಸ್ ಅಂದರೆ ಪುಷಲ್ಲಿ ಚೆಸ್ಟ್ ಆ್ಯಂಡ್ ಶೋಲ್ಡರ್ ಟ್ರೈಸಿಪ್ ಬರುತ್ತೆ, ಅದನ್ನು ಮಂಡೇ ಮಾಡಿ ಟ್ಯೂಸ್ಡೇಗೆ ಪುಲ್ಗೆ ಬ್ಯಾಕ್ ಆ್ಯಂಡ್ ಬೈಸಿಪ್ ಮತ್ತು ರೇರ್ ಡೆಲ್ಟ್ಸ್ ಬರುತ್ತೆ. ಇನ್ನು ಟ್ಯೂಸ್ಡೇಗೆ ಮಾಡಿ ವೆಡ್ನೆಸ್ಡೇಗೆ ಲೆಗ್ಸ್ ಆ್ಯಂಡ್ ಆ್ಯಪ್ಸ್ನ ಮಾಡ್ಕೊಬೋದು.
ಮತ್ತು ಪ್ರತಿ ದಿವಸನೂ ನಿಮ್ಮದು ವರ್ಕೌಟ್ ಆಗಿದ ತಕ್ಷಣ 10 to 15 ಮಿನಿಟ್ಸ್ ಸೈಕ್ಲಿಂಗ್ ಇಲ್ಲಾಂದರೆ ಥ್ರೆಡ್ಮಿಲ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಯಾವತ್ತೂ ಸ್ಕಿಪ್ ಮಾಡಿಬಿಡಿ, ಅದನ್ನು ಮಾಡಿ. ನೆಕ್ಸ್ಟ್ 3 ಡೇಸ್ಗೆ ಅದೇ ಕಂಟಿನ್ಯೂ, ನೆಕ್ಸ್ಟ್ 3 ಡೇಸ್ಗೆ ಮಾಡಿ. ಮತ್ತು ಸಂಡೇ ರೆಸ್ಟೇ ಮಾಡಿ. ಆಮೇಲೆ ಡೈಲಿ 12K ಸ್ಟೆಪ್ಸ್ ಕಂಟಿನ್ಯೂಸ್ಲಿ ಇರಲೇಬೇಕು. ಇದನ್ನು ನೀವು ಫಾಲೋ ಮಾಡಿ 100%. ನಾನು ಶೋರ್ ಮಾಡ್ತೀನಿ, ನಾನು ಶೋರ್ ಇದೀನಿ 100%. ನಾನು ನನ್ನ ಬಿಗಿನರ್ ಜರ್ನಿಲಿ ನಾನು ಇಲ್ಲಿಂದ ಇಲ್ಲಿ ತನಕ ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ ಅಂತಂದರೆ ನಾನು ಮಾಡಿರೋದು ಇದು ಡಯಟ್, ನಾನು ಮಾಡಿರೋ ವರ್ಕೌಟ್ಗಳೇ ಇದು. 100% ನಂಬಿ, ಇದು ಯೂಸ್ ಆಗೇ ಆಗುತ್ತೆ. ನೀವು ಇವತ್ತಿಂದನೇ 30 ಡೇಸ್ಗೆ ಜಸ್ಟ್ 30 ಡೇಸ್ ಇದನ್ನು ಟ್ರೈ ಮಾಡಿ ನೋಡಿ. ನೀವೇ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಬಂದು ಹೇಳ್ತೀರಾ ಎಷ್ಟು ಯೂಸ್ ಆಯಿತು ವಿಡಿಯೋ ಅಂತ. ಇದನ್ನು ಕನ್ಸಿಸ್ಟೆನ್ಸಿ ಡಿಸಿಪ್ಲಿನಿಂದ ಕಂಟಿನ್ಯೂಸ್ಲಿ ಮಾಡಿ ನೋಡಿ. 30 ಡೇಸ್ ಮಾಡಿ ನೋಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ, ಒಂದು ಗೋಲ್ ಸೆಟ್ ಆಗುತ್ತೆ. ಓಕೆ, ನಾನು ಮಾಡ್ಬೋದು ಅನ್ನೋದು ನನ್ನ ಕೈಲಿ ಆಯಿತು, ನಾನು ಇಷ್ಟು ಮಾಡಿದ್ದಕ್ಕೂ ನನ್ನ ಸಕ್ಸಸ್ ಸಿಕ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆ್ಯಕ್ಚುಲಿ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದರಲ್ಲಿ ಏನೇನು ತಪ್ಪಾಗಿದೆ ದಯವಿಟ್ಟು ಹೇಳ್ಬಿಡಿ. ನೆಕ್ಸ್ಟ್ ನಾನು ಅದನ್ನು ಇಂಪ್ರೂವ್ ಮಾಡ್ಕೊತೀನಿ. ನೆಕ್ಸ್ಟ್ ನಿಮಗೆ ಪ್ರೋಟೀನ್ ಬಗ್ಗೆ, ಇಲ್ಲಾಂದರೆ ಹೈ ಪ್ರೋಟೀನ್ ಚಿಕನ್ ರೆಸಿಪಿ, ಆಮೇಲೆ ಪಿಜ್ಜಾ, ಅದು ಯಾವ ರೆಸಿಪಿಗಳು ಬೇಕಾದರೂ ನಾನು ಕಮೆಂಟ್ ಮಾಡಿ. ನನಗೆ ಗೊತ್ತಿರೋದನ್ನು ನಾನು ರೆಸಿಪಿನ ಹೇಳ್ಕೊಡ್ತೀನಿ. ಇದೇ ಏನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ. ಇದೇ ಇವತ್ತು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಲವ್ ಯು, ಬಾಯ್.